ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಈ ಸೋಯಾ ಚಂಕ್ಸಿಂದ ಈ ಮೊಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅಷ್ಟೇನು ಮಾಡಬೇಕಂದ್ರೆ ಈ 1 ಕಪ್ಪು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಇದಕ್ಕೆ ಏನು ಹಾಕಬಾರ್ದು, ಉಪ್ಪು ಸಕ್ಕರೆ ಏನೂ ಹಾಕಬಾರ್ದು, ಎಣ್ಣೆ ಏನು ಹಾಕಬಾರ್ದು. ಜಸ್ಟ್ ಮೈದಾ ಹಿಟ್ಟು ಮತ್ತು ನೀರು ಹಾಕಿ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿ ಕಲಿಸ್ಕೋಬೇಕು. ಚೆನ್ನಾಗಿ ಮಾತ್ರ ಒಂದು 10 ನಿಮಿಷ ಅದನ್ನು ನಾದ್ಕೋಬೇಕು. ಅಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಈ ರೀತಿ ನಾದ್ಕೊಂಡು ನೋಡಿ, ಈ ರೀತಿ ನಾನು ಫಸ್ಟ್ ಇಷ್ಟು ಹಿಟ್ಟು ಈ ಹದಕ್ಕೆ ಮಾಡಿ ಕಲಿಸ್ಕೋಬೇಕು. ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಅಂದರೆ ಸಾಫ್ಟ್ ಆಗಬಾರ್ದು, ಮೀಡಿಯಮ್ ಆಗಿ ಹಿಟ್ಟು ಕಲಿಸಿದಾದ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿ ಅಂದರೆ ಚೆನ್ನಾಗಿದ್ದು ಮಾಡ್ಕೋಬೇಕು. ಕೈಯಲ್ಲಿ 5 ನಿಮಿಷ ನಾದ್ಕೊಳ್ಳಿ. ಆವಾಗ ಇದು ಮೊಮೋಸ್ ಮಾಡಬೇಕಾದ್ರೆ ಮೊಮೋಸ್ ಆದಮೇಲೆ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕಲ್ಲ 5 ನಿಮಿಷ. ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ನಾದ್ಕೊಳ್ಳಿ. ನೋಡಿ ಚೆನ್ನಾಗಿ ನಾನು ಈ ರೀತಿ ನೋಡಿ ನಾದ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟಾಗಿ ಬರುತ್ತೆ. ಒಂದು 5 ನಿಮಿಷ ಇದು ಸ್ವಲ್ಪ ಇದಾಗಬೇಕು, ಇಡೀ ಹಾಗೆ ಇಡಬೇಕು, ಸ್ವಲ್ಪ ನೆನಿಬೇಕದು. ಸೊ ನಾವಿವಾಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಏನು ಮಾಡಬೇಕಂದ್ರೆ ಇದು ಸೋಯಾ ಚಂಕ್ಸ್ ಇದೆಯಲ್ಲ 1 ಕಪ್ ನಾನು ಹಾಕ್ಕೊಂಡಿದ್ದೆ. ಅಂದರೆ ಇದು ನಾನು ಬಿಸಿನೀರಲ್ಲಿ ಹಾಕಿ ನಾನು ನೆನೆಸ್ಕೊಂಡು ಎಲ್ಲ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅಂದರೆ ಅದು ನೆನೆಸೋಕ್ಕಿಂತ ಹಾಕಿದ ಮೊದಲು 1 ಕಪ್ ಇತ್ತು. ಸೊ ಅದು ಬಿಸಿನೀರಲ್ಲಿ ಹಾಕಿದ್ಮೇಲೆ ಇಷ್ಟ ಆಗಿದೆ. ನಿಮ್ಗೆ ಎಷ್ಟು ಅಂದಾಜು ಬೇಕೋ ಅಷ್ಟೆಲ್ಲ ಹಾಕೋಣ. ನೀವು ಜಾಸ್ತಿ ಮೊಮೋಸ್ ಮಾಡ್ತೀರಾ ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ನಾನು 1 ಕಪ್ ಅಂದಾಜಲ್ಲಿ ಹಾಕಿದಾಗ ಇಷ್ಟ ಆಗಿದೆ ಇದು ಸೋಯಾ ಚಂಕ್ಸ್. ಇದೇನು ಮಾಡಬೇಕು, ಮಿಕ್ಸರಲ್ಲಿ ಹಾಕಿ ಒಂದು ಸ್ವಲ್ಪ ರುಬ್ಕೋಬೇಕಂದ್ರೆ ಕರ್ಸ್ ಆಗಿ, ಅಂದರೆ ಒಂದು ಸೆಕೆಂಡ್ 2 ಸೆಕೆಂಡ್ ಅದು ಇದು ಮಾಡಬೇಕು, ಮಿಕ್ಸಿ ಮಾಡ್ಕೋಬೇಕು. ಅವಾಗ ಸ್ವಲ್ಪ ಪೌಡ್ರ್ ಥರ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಬೇರೆ ಏನಾದರೂ ಚಾಪರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು, ಅಥವಾ ಮಿಕ್ಸರ್ ಇದ್ದರೆ ಈಸಿ ಆಗುತ್ತೆ, ಅದರಲ್ಲೂ ಮಾಡ್ಕೋಬೋದು. ಸೊ ನಾನು ಇವಾಗ ಮಿಕ್ಸರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದು ನೋಡಿ ನಾನು ಇವಾಗ ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಮಿಕ್ಸಿ ಮಾಡ್ತೀನಿ. ಇದಕ್ಕೆ ನೀರೆಲ್ಲ ಏನು ಹಾಕ್ಕೋಬೇಡಿ, ಸುಮ್ಮನೆ ಇದು ಒಂದು 2 ಸೆಕೆಂಡು ಸೊ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಒಂದು 1 ಸೆಕೆಂಡ್ ಮಿಕ್ಸಿ ಮಾಡಿದ್ದಕ್ಕೆ ಇಷ್ಟ ಆಗಿದೆ. ಈ ರೀತಿ ಆಗುತ್ತೆ, ಅದು ಪೌಡ್ರ್ ಆಗುತ್ತೆ. ಇಷ್ಟ ಆದರೆ ಆಯಿತು. ಇದೆಲ್ಲ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಇದೇ ಮಿಕ್ಸರಲ್ಲಿ ಇವಾಗ ನಾನು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಅಂದರೆ ಸ್ವಲ್ಪ ದೊಡ್ಡ ಕಟ್ ಮಾಡಿ, ಇದನ್ನು ಅಷ್ಟೇ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಚಾಪರ್ ಇದ್ದರೆ ಚಾಪರಲ್ಲೂ ಮಾಡ್ಕೋಬೋದು. ಅಂದರೆ ಕೈಯಲ್ಲಿ ಕಟ್ ಮಾಡಿದ್ರೆ ತುಂಬ ಅಂದರೆ ಚಿಕ್ಕದಾಗಿ ಆಗಲ್ಲ ಅಂತ ನಾನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೆ ಒಂದು ಈರುಳ್ಳಿ ಇದೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಇದು. ಸೊ ನಾನು ಇವಾಗ ಒಂದು ಈರುಳ್ಳಿ ಹಾಕಿದ್ದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಇದು ಹಾಕ್ತಾ ಇದ್ದೀನಿ, ಎಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಹಾಕ್ತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಒಂದು ಹಾಕ್ಕೋಬೋದು ಮಿಕ್ಸಿ ಮಾಡಬೇಕಾದ್ರೆ, ಬಟ್ ನಾನು ಹಾಕ್ತಾ ಇಲ್ಲ. ಅದ್ರ ಬದಲು ನಾನು ಅಚ್ಕಾರದ ಪುಡಿ ಹಾಕ್ತೀನಿ. ಅದನ್ನು ತಿನ್ನಬೇಕಾದ್ರೆ ಮಕ್ಕಳೆಲ್ಲ ಇದ್ರೆ ಬಾಯಿಗೆ ಸಿಗುತ್ತೆ ಅಂತ ನಾನು ಹಾಕ್ತಾ ಇಲ್ಲ. ಸೊ ಇದು 2 ಹಾಕಿ ಸ್ವಲ್ಪ ಸ್ವಲ್ಪ ಕರ್ಸಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅಂದರೆ ನೀರೆಲ್ಲ ಹಾಕ್ಕೋಬೇಡಿ, ಸುಮ್ಮನೆ ಅಂದರೆ ಚಿಕ್ಕದಾಗಿ ಚಾಪ್ ಆಗುತ್ತೆ ಅಂತ ಅಷ್ಟೇ. ಇದನ್ನು ನಾನು ಸ್ವಲ್ಪ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟ ಆದರೆ ಸಾಕು. ನಾವು ಯಾವುದಕ್ಕೆ ಸೋಯಾ ಚಂಕ್ಸ್ ಹಾಕ್ತಿದ್ವಿ ಅದಕ್ಕೇ ಇದು ಹಾಕ್ಕೋಬೇಕು. ಮಿಕ್ಸಿ ಮಾಡಿದ್ದನ್ನು ಹಾಕ್ಕೊಳ್ಳಿ. ಸೊ ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸೋಯಾ ಚಂಕ್ಸ್ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದು ಅಂದರೆ ಗ್ಯಾಸ್ ಆನ್ ಮಾಡಿದ್ದೀನಿ. ಸೊ ನೋಡಿ ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಳ್ಳಿ. ಆಮೇಲೆ ಬಟರ್ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಎಷ್ಟು ರುಚಿಗೆ ತಕ್ಕಷ್ಟು 1 ಚಮಚ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೆಣ್ಣೆ ಸೋಯಾ ಸಾಸ್ ಎಲ್ಲ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಸಿಮ್ಮಲ್ಲಿ ಚೆನ್ನಾಗಿದು 5ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ.
ಇಟ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಇರೋದಲ್ಲ, ಅಂದರೆ ಎಲ್ಲ ನೀರು ಹೋಗಬಾರ್ದು, ಸ್ವಲ್ಪ ಇದಕ್ಕೆ ನೀರಿನ ಅಂಶ ಇರಬೇಕು, ಅಂದರೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಸಿಮ್ಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಒಂದು 5 ನಿಮಿಷ. ಸೊ ಇದಕ್ಕೆ ಇವಾಗ ಸ್ಪೈಸ್ ಮಿಕ್ಸ್ ಹಾಕ್ತಾ ಇದ್ದೀನಿ. ಸ್ಪೈಸ್ ಮಿಕ್ಸ್ ಇದೇನಂದರೆ ಈ ಪಿಜ್ಜಾ ಮೇಲೆಲ್ಲ ಹಾಕೋತಾರಲ್ಲ ಇದು ಮಿಕ್ಸ್ಡ್ ಹರ್ಬ್ಸ್ ಅಂತಾರೆ, ಸ್ಪೈಸ್ ಮಿಕ್ಸ್ ಅಂತಾರೆ. ಇದು ಹಾಕ್ಕೋಬೇಕಂದ್ರೆ ಇದು ಹಾಕಿದ್ರೆ ಟೇಸ್ಟ್ ಒಂಥರ ಅದನ್ನು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಳ್ಳೋದು. ಇದು 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿದ್ದು ಚೆನ್ನಾಗಿ. ಸೊ ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಅಂದರೆ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಯಾಕೆ ಖಾರ ಅದು ಸ್ವಲ್ಪ ಇದಾಗಲ್ಲ ಅದು. ಸೊ ಮೀಡಿಯಮ್ ಸ್ಪೈಸ್ ಆಗಿದ್ರೆ ಸಾಕು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇಷ್ಟ ಆದರೆ ಸಾಕು, ಮತ್ತು ಬೇರೆ ಏನು ಹಾಕ್ಕೋಬೇಕಾಗಿದೆ ಇದಕ್ಕೆ. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ. ಮತ್ತು ನೀರಿನ ಅಂಶನೂ ಅಷ್ಟೇ, ಎಲ್ಲನೂ ಇದು ಮಾಡ್ಕೋಬೇಡಿ. ಇಲ್ಲಿ ಸ್ವಲ್ಪನೇ ತಿನ್ನಬೇಕಾದ್ರೆ ಸ್ವಲ್ಪ ಚೀವಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಸೊ ತುಂಬ ಎಲ್ಲ ಡ್ರೈ ಮಾಡಿದ್ರೂ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಸೊ ಇಷ್ಟು ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡಬೇಕಂದ್ರೆ, ಇವಾಗ ನಾವೇನು ಹಿಟ್ಟು ಅದು ಮೈದಾ ಹಿಟ್ಟು ಕಲಿಸ್ಕೊಂಡಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ನಾದ್ಕೊಂಡು ಇಷ್ಟು ಹಿಟ್ಟು ತಗೊಳ್ಳಿ. ನೋಡಿ ಸ್ವಲ್ಪ ಹಿಟ್ಟು ಹಾಕೊಂಡಿದ್ದಕ್ಕೆ ಇದು ಚಪಾತಿ ಥರ ಇದು ಮಾಡಿ ಲಟ್ಟಿಸ್ಕೋಬೇಕು. ಅಂದರೆ ದಪ್ಪ ಲಟ್ಟಿಸ್ಕೋಬೇಡಿ, ಸ್ವಲ್ಪ ಅಂದರೆ ಇದೇ ಇರಲಿ, ಎಳ್ಳಗೆ ಇರಲಿ, ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೋಡಿ ಇವಾಗ ನಾನು ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ಏನಾದರೂ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಂದರೆ ಬೇಗ ಆಗುತ್ತೆ ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ಟಫಿಂಗ್ ಹಾಕ್ಕೊಳ್ಳಿ. ಸ್ಟಫಿಂಗನ್ನು ಒಂದರಿಂದ 1.5 ಸ್ಪೂನಷ್ಟು ಸ್ಟಫಿಂಗ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಳಗಡೆ ಇಟ್ಬಿಟ್ಟು ಆಮೇಲೆ ಇದು ಪಿಂಚ್ ಮಾಡ್ತಾ ಬರಬೇಕು ಹಿಂದ್ಗಡೆಯಿಂದ. ಅಂದರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ಬಟ್ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಹಿಂದ್ಗಡೆಯಿಂದ ಒಂದು ಪಿಂಚ್ ಮಾಡಿಕೊಂಡು ಆಮೇಲೆ ಲೆಫ್ಟ್ ಸೈಡ್ ರೈಟ್ ಸೈಡು ಪಿಂಚ್ ಮಾಡ್ತಾ ಬರಬೇಕು ಈ ರೀತಿ. ಪಿಂಚ್ ಮಾಡ್ತಾ ಬಂದರೆ ಈ ಶೇಪ್ ಬರುತ್ತೆ, ಮೊಮ್ಮೋ ಶೇಪ್ ಬರುತ್ತೆ. ಈ ರೀತಿ ಮಾಡ್ಕೋಬೇಕೆಲ್ಲನೂ. ನೋಡಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಪಿಂಚ್ ಮಾಡಿ ಲೆಫ್ಟ್ ಸೈಡ್ ರೈಟ್ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಮಾಡ್ತಾ ಬಂದು ಲಾಸ್ಟಿಗೆ ನೀವು ಪಿಂಚ್ ಮಾಡಿದ್ರೆ ಆಯಿತು. ಈ ರೀತಿ ಆಗುತ್ತೆ.
ಮತ್ತು ಇನ್ನೊಂದು ಏನು ಚಪಾತಿಯನ್ನು ಲಟ್ಟಿಸ್ಕೊತೀವಲ್ಲ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಆವಾಗ ಮೊಮೋಸ್ ತಿನ್ಬೇಕಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ದಪ್ಪಗೆ ಲಟ್ಟಿಸ್ಕೋಬಾರ್ದು. ಸೇಮ್ ಪ್ರೊಸೀಜರ್ ಮಾಡೋದಿಲ್ಲನು. ಬ್ಯಾಕ್ ಸೈಡ್ ಪಿಂಚ್ ಮಾಡಿಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾಡಿ. ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಆಗುತ್ತೆ ನೋಡಿ. ಇವಾಗ ಇದು ಸ್ಟೀಮ್ ಮಾಡಬೇಕು. ಇಡ್ಲಿ ಕುಕ್ಕರಲ್ಲಿ ಅಥವಾ ನೀವು ಯಾವುದಕ್ಕೆ ಇಡ್ಲಿ ಮಾಡ್ತೀರಲ್ಲ, ಸ್ಟೀಮ್ ಮಾಡ್ತೀರಲ್ಲ, ಅದಕ್ಕೆ ಇದು ಸ್ಟೀಮ್ ಮಾಡಬೇಕು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಏನಕ್ಕೆ ಹಚ್ಕೊಳ್ಳೋದಂದರೆ ಇದು ಒಂಥರ ರಫ್ ಥರ ಆಗುತ್ತೆ, ಅಂದರೆ ಇದು ಸ್ಟೀಮ್ ಆದಮೇಲೆ. ಸೊ ಆ ರೀತಿ ಆಗಬಾರ್ದು, ಸಾಫ್ಟಾಗಿ ಇರಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸೊ ಇದು ನೋಡಿ, ನಾನು ಇಡ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಫಸ್ಟ್ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಇದು ಇಡಬೇಕು. ಇದು ಇವಾಗ ಒಂದು 10ರಿಂದ 15 ನಿಮಿಷ ಇದು ಸ್ಟೀಮ್ ಆಗಬೇಕು. ಅಷ್ಟೊಂದು ದೊಡ್ಡ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ. ಇವಾಗ ಸ್ಟೀಮ್ ಆಗಬೇಕಿದು. ಇದು ನೋಡಿ, ಇವಾಗ ರೆಡಿ ಆಗಿದೆ. ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್. ಈ ರೀತಿ ಆಗುತ್ತೆ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ, ಈ ರೀತಿ ಆಗುತ್ತೆ. ಇದು ಇವಾಗ ಆಗಿದೆ, ಈ ರೀತಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ.